ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕಾಂಗ್ರೆಸ್ ಮನೆಯ ನಾಯಕತ್ವ ಬದಲಾವಣೆ ಚರ್ಚೆ ಬಹುಶಃ ಈಗ ದೆಹಲಿ ಅಂಗಳ ತಲುಪಿದೆ. ಆದರೆ ಅದೇ ದೆಹಲಿಯಲ್ಲಿ ನಿಂತು ಸಿಎಂ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಹೇಳಿದ್ದಾರೆ. ಆದರೆ ಅಲ್ಲೊಂದು ಟ್ವಿಸ್ಟ್ ಇದೆ. ಅದೇನು ಅಂತಂದ್ರೆ, ನಾನೇ 5 ವರ್ಷ ಸಿಎಂ ಎಂದಿರುವ ಸಿದ್ದರಾಮಯ್ಯ ಹೈಕಮಾಂಡ್ ಏನ್ ಹೇಳುತ್ತೋ ಹಾಗೆ ನಿರ್ಧಾರ ಅಂತ ಕೂಡ ಹೇಳಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯ ಸದ್ಯ ಆಡಿರುವಂತ ಮಾತು ನಾನೇ 5 ವರ್ಷ ಸಿಎಂ ಅನ್ನೋ ಮಾತಿದೆಯಲ್ಲ, ಅದು ಯಾರಿಗೆ ಯಾವೆಲ್ಲ ಸಂದೇಶವನ್ನ ನೀಡಿದೆ ಬನ್ನಿ ತೋರಿಸ್ತೇವೆ. ದೆಹಲಿಯಲ್ಲಿ ನಿಂತು ನಾನೇ 5 ವರ್ಷ ಸಿಎಂ ಎಂದ ಸಿದ್ದರಾಮಯ್ಯ. ಹೌದು, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಕುರ್ಚಿ ಖಾಲಿ ಇದೆಯಾ ಈಗ? ಬಂದಿಬ್ಬರಷ್ಟೇ ಡಿಕೆ ಸಿಎಂ ಆಗ್ಲಿ ಅಂತಾರೆ ಎಂದ ಸಿದ್ದರಾಮಯ್ಯ. 1 or 2 MLAs ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ. ಮ್ಯಾಚ್ ಕ್ಲೋಸ್ ಎಂದ ಸತೀಶ್, ಡಿಕೆ ಪರ ಕಮಲ ನಾಯಕರ ಮರುಕ. ಮ್ಯಾಚ್ ಕ್ಲೋಸ್ ಅಂತ ಡಿಕೆ ಶಿವಕುಮಾರ್ಗೆ 3 ನಯಾ ಪೈಸದ ಬೆಲೆ ಇಲ್ಲ. ಈಗ ಕಾಂಗ್ರೆಸ್ ಶಾಸಕರಿಗೆ ಯಾರಿಗಾದ್ರೂ ತಾಕತ್ತಿದ್ರೆ ಅವರ ವಿರುದ್ಧ ಮಾತಾಡಿ ನೋಡೋಣ. 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ಇದೋ ದೆಹಲಿಯಲ್ಲಿರೋ ಸಿಎಂ ಸಿದ್ದರಾಮಯ್ಯ ಆಡಿದ ಸ್ಪಷ್ಟ ಮಾತುಗಳು. ಸಚಿವ ರಾಜಣ್ಣರ ಸೆಪ್ಟೆಂಬರ್ ಕ್ರಾಂತಿಯ ಮಾತಿನ ಬಳಿಕ ಕೈ ಮನೆಯಲ್ಲಿ ನಾಯಕತ್ವ ಬದಲಾವಣೆ, ಅಧಿಕಾರ ಹಸ್ತಾಂತರ, ಪವರ್ ಶೇರಿಂಗ್ ವಿಚಾರ ದೊಡ್ಡ ಸದ್ದು ಮಾಡ್ತಿದ್ದು ಈಗಲೂ ಬದಲಾವಣೆ ಬೆಂಕಿ ಹೊಗೆ ಆಡುತ್ತಲೇ ಇದೆ. ದಿನ ದಿನವೂ ಗೊಂದಲಗಳು ಭುಗಿಲೇಳುತ್ತಲೇ ಇವೆ. ಗೊಂದಲ ಕ್ಲಿಯರ್ ಮಾಡಬೇಕಿದ್ದ ಹೈಕಮಾಂಡ್ ಮೌನ ವಹಿಸಿದೆ. ಆದ್ರೆ ಈಗ ಖುದ್ದು ಸಿದ್ದರಾಮಯ್ಯನವರೇ ದೆಹಲಿಯಲ್ಲೇ ದಾಳ ಉರುಳಿಸಿದ್ದಾರೆ. 5 ವರ್ಷವೂ ನಾನೇ ಸಿಎಂ, ನಂದೇ ಆಡಳಿತ ಅಂತ ವಿರೋಧಿಗಳಿಗೆ ಮೆಸೇಜ್ ಪಾಸ್ ಮಾಡಿದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ, 5 ವರ್ಷ ನಾನೇ ಸಿಎಂ ಎಂದ ಸಿದ್ದರಾಮಯ್ಯ. ಹೌದು, ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಭೇಟಿಗೂ ಮೊದಲೇ ನಾಯಕತ್ವ ಬದಲಾವಣೆ ಕುರಿತು ಎದ್ದ ಚರ್ಚೆಗೆ ಪ್ರತಿಕ್ರಿಯೆ ನೀಡಿದ್ರು. ಸರ್ಕಾರಕ್ಕೆ 2.5 ವರ್ಷ ಆಗಿರೋದ್ರಿಂದ ಸ್ವಾಭಾವಿಕವಾಗಿ ಈ ಚರ್ಚೆ ಹುಟ್ಟಿದೆ. ಅದರರ್ಥ ಒಪ್ಪಂದ ಆಗಿದೆ ಅಂತಲ್ಲ ಅಂದ್ರು. ಅಷ್ಟೇ ಅಲ್ಲ, 5 ವರ್ಷವೂ ನಾನೇ ಸಿಎಂ ಅಂತ ಹೇಳಿದ್ರು. ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ ಈಗ? ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಮತ್ತೆ ಯಾಕೆ ಚರ್ಚೆ ನಡೀತದೆ? ನೀವ್ ಯಾಕೆ ಸ್ಪೆಕ್ಯುಲೇಷನ್ಗಳನ್ನ, ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು? ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್, 2.5 ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತದೆ. ಇಟ್ ಡಸಂಟ್ ಮೀನ್ ಆ ತರ ಒಪ್ಪಂದ ಆಗಿದೆ ಅಂತ ಅಲ್ವಾ? ಹೈಕಮಾಂಡ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ಏನ್ ತೀರ್ಮಾನ ತಗೋತೀವಿ ಹೈಕಮಾಂಡ್ ಅದನ್ನ ಇಬ್ರು ಒಪ್ಕೋಬೇಕು. ನಾವು ಹೇಳಿದೀವಿ ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದೀವಿ. ಅದನ್ನ ನಂಬರ್ ಆಫ್ ಟೈಮ್ಸ್ ಹೇಳಿದೀನಿ, ನಾನು ಅನೇಕ ಬಾರಿ ಹೇಳಿದ್ದೀನಿ. ಹೈಕಮಾಂಡ್ ಅವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅವಾಯ್ಡ್ ಆಗಿರ್ತೀವಿ. 5 ವರ್ಷ ಸಿಎಂ ಮಾತ್ರ ಅಲ್ಲ, 2028ರಲ್ಲೂ ನನ್ನ ನೇತೃತ್ವದಲ್ಲಿ ಚುನಾವಣೆ ಆಗುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದು ಮತ್ತೊಂದು ಸಂದೇಶ ರವಾನಿಸಿದಂತಿದೆ. ಸರ್, 2028ಕ್ಕೆ ನಿಮ್ಮ ನೇತೃತ್ವದಲ್ಲೇ ಎಲೆಕ್ಷನ್ ಆಗುತ್ತೆ ಸರ್. 2028ಕ್ಕೆ ನೀವೇ ಮುನ್ನಡೆಸ್ತೀರಿ ಅಂತ ಹೇಳಿದ್ರಿ ಸರ್. 2028ಕ್ಕೆ ಚುನಾವಣೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ನೀವೇ ಮುನ್ನಡೆಸ್ತೀರಾ ಅಂತ ಹೇಳಿದೀರಾ ಅಂತ. 2023ರಲ್ಲಿ ಏನ್ ನಡೆಯಿಸ್ತೋ ಅದೇ ರೀತಿ ನಡೆಯುತ್ತೆ. ಬದಲಾವಣೆ ಬಗ್ಗೆ ರಾಹುಲ್ ಖರ್ಗೆ ಹೇಳಿದ್ರೆ ಅಂತಿಮ ಎಂದ ಸಿದ್ದರಾಮಯ್ಯ. 5 ವರ್ಷ ನಾನೇ ಅಂತ ಹೇಳೋಕೆ ನೀವೇನು ಹೈಕಮಾಂಡೇ ಅಂತ ಅಶೋಕ್ ಡಿಚ್ಚೆ. ನಾನೇ 5 ವರ್ಷ ಸಿಎಂ ಎಂದಿರುವ ಸಿದ್ದರಾಮಯ್ಯ ಬದಲಾವಣೆಯ ಬಗ್ಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರೆ ಅಂತಿಮ ಎಂದಿದ್ದಾರೆ. ಇದಕ್ಕೆ ಕುಟುಕಿರೋ ವಿಪಕ್ಷ ನಾಯಕ ಅಶೋಕ್, 5 ವರ್ಷ ನಾನೇ ಸಿಎಂ ಅಂತ ಹೇಳೋಕೆ ನೀವೇನು ಹೈಕಮಾಂಡ ಅಂತ ಕಾಲೆಳೆದಿದ್ದಾರೆ. ಯಾರೋ ಒಬ್ರು ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್, ಅದು ಡಿಸಿಷನ್ ಪಾರ್ಟಿ ಡಿಸಿಷನ್. ಖರ್ಗೆ ಅವ್ರು ಹೇಳ್ಬೇಕು, ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು ಅಲ್ವಾ, ವೇಣುಗೋಪಾಲ್ ಹೇಳ್ಬೇಕು. ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಲೀಡರ್ಶಿಪ್ ಪ್ರಶ್ನೆ ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ, ಚರ್ಚೆ ಇಲ್ವೇ ಇಲ್ಲ ಅಂತ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಅಲ್ಲ ಸ್ವಾಮಿ
ನೀವೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಕ್ಕೆ ನೀವೇನ್ ಕಾಂಗ್ರೆಸ್ ಪಾರ್ಟಿನ? ಯಾರು ಕೊಡ್ಬೇಕು? ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಅವರು ಅನೌನ್ಸ್ ಮಾಡಬೇಕು, ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ಅನೌನ್ಸ್ ಮಾಡಬೇಕು. ಒಂದು ದಿನ ಆದರೂ, ಕಳೆದ 2 ವರ್ಷ 2 ತಿಂಗಳಲ್ಲಿ ಒಂದು ದಿನ ಆದ್ರೂ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯ ಕಂಟಿನ್ಯೂ ಅಂತ ಒಂದು ದಿನ ಹೇಳಿದಾರ? ಇನ್ನು ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಸತೀಶ್ ಜಾರಕಿಹೊಳಿ, ನಾಯಕತ್ವ ಬದಲಾವಣೆ ಅನ್ನೋರು 10% ನಷ್ಟು ಇದ್ದಾರೆ, ಆದ್ರೆ ಸಿಎಂ ಹೇಳಿಕೆ ಬಳಿಕ ಮ್ಯಾಚ್ ಕ್ಲೋಸ್ ಆಗಿದೆ ಎಂದಿದ್ದಾರೆ. ಸಚಿವ ಮಹದೇವಪ್ಪ ಮತ್ತು ಯತೀಂದ್ರ ಕೂಡ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಎಂದಿದ್ದಾರೆ. ಸಿಎಂ ಮಾಡಿದ್ನಾಗ ವೋಟಿಂಗ್ ಆಗಿದೆ, ಆ ಆಧಾರದ ಮೇಲೆ ಹೇಳಿರ್ಬೋದು. ಅವಾಗ ನನಗೆ ಇಷ್ಟು ಬಿದ್ದಾವ, ಇವ್ರಿಗೆ ಇಷ್ಟು ಬಿದ್ದಾವ ಅಂತ ಆಧಾರದ ಮೇಲೆ ಹೇಳಿರ್ಬೋದು. ಈಗ ಚುನಾವಣೆ ಆಗಿದೆ, 10% ಅದು ಲಾಸ್ಟ್ವರೆಗೆ ಅವರು ಚರ್ಚೆಯಲ್ಲಿ ಇರ್ತಾರೆ. 10%, 90% ಜನ ಇಲ್ಲ. ಅವ್ರಿಗೆ ಕ್ಲಿಯರ್ ಮೆಸೇಜ್ ಇದು 10%ದವ್ರಿಗೂ. ಸರ್, ಅನಗತ್ಯವಾಗಿ ಯಾರು ನಾಯಕರ ಬಗ್ಗೆ ಮಾತನಾಡ್ತಾರೆ ಅವ್ರಿಗೆ ಮೆಸೇಜ್ ಮ್ಯಾಚ್ ಕ್ಲೋಸ್ ಅಂತ ನವೆಂಬರ್ 2.5 ವರ್ಷ ಆಗುತ್ತೆ. ಸೊ ಹಾಗಾಗಿ ಯಾರಾದ್ರೂ ಕೆಲವರು ಇರ್ತಾರೆ ಮುಖ್ಯಮಂತ್ರಿಗೆ ಆಕಾಂಕ್ಷಿಗಳು. ಸೊ ಹಾಗಾಗಿ ಅವ್ರು ಕೇಳ್ತಾರೆ, ಬಟ್ ಕೇಳೋದ್ರೊಳಗೆ ಏನು ತಪ್ಪೇನಿಲ್ಲ ತಾನೆ. ಬಟ್ ಅಲ್ಟಿಮೇಟ್ಲಿ ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡು ಮತ್ತೆ MLAಗಳು. ಹೌದು, ನನ್ನ ಪ್ರಕಾರ ಅವ್ರು 5 ವರ್ಷನೂ ಇರ್ತಾರೆ. ಚೀಫ್ ಮಿನಿಸ್ಟರ್ ಕ್ಲಿಯರ್ ಆಗಿ ಹೇಳಿದ್ಮೇಲೆ ಇನ್ನೇನು ಚರ್ಚೆ ಮಾಡ್ತೀರಿ? ವೆನ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಇಸ್ ವೆರಿ ಕ್ಲಿಯರ್ಲಿ ಸೆಡ್, ಐ ಆಮ್ ದಿ ಚೀಫ್ ಮಿನಿಸ್ಟರ್, ಐ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್, ಐ ವಿಲ್ ಕಂಪ್ಲೀಟ್ 5 years ಅಂತ ಹೇಳಿದ್ಮೇಲೆ ವೆರ್ ಇಸ್ ದಿ ಸ್ಕೋಪ್ ಫಾರ್ ಡಿಸ್ಕಷನ್ಸ್? ದಟ್ ಇಸ್ ದಿ ಎಂಡ್ ಆಫ್ ಇಟ್. ಹೀಗೆ ನಾಯಕತ್ವ ಬದಲಾವಣೆ ಕುರಿತು ಎದ್ದ ಚರ್ಚೆಗೆ ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟನೆ ಕೊಡೋ ಕೆಲಸ ಮಾಡಿದ್ದಾರೆ. ಆತ ಡಿಕೆ ಅಧಿಕಾರ ಹಂಚಿಕೆ ಬಗ್ಗೆ ಸಾರ್ವಜನಿಕವಾಗಿ ಕಟ್ಟಿ ಮುರಿದ ಹಾಗೆ ಮಾತನಾಡಿಲ್ಲ. ಯಾರ್ ಏನೇ ಅಂದ್ರೂ ಮೌನವೇ ನನ್ನ ಉತ್ತರ ಅಂತಿದ್ದಾರೆ. ಇದು ಡಿಕೆ ತಂತ್ರಗಾರಿಕೆಯ ಭಾಗವೂ ಹೌದು. ಇನ್ನೊಂದೆಡೆ ಹೈಕಮಾಂಡ್ ಎಲ್ಲಿ ಸಾಧ್ಯತೆಗಳ ಕೊನೆಯಾಗುತ್ತೋ ಅಲ್ಲಿಂದಲೇ ರಾಜಕಾರಣದ ಆಟ ಆರಂಭಿಸಿರುವಂತೆ ಕಾಣ್ತಿದೆ. ಹೀಗಾಗಿ ತೆರೆ ಹಿಂದೆ ನಡೆಯುತ್ತಿರುವ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ಬೇರೆಯದ್ದೇ ಕತೆ ಹೇಳ್ತಾ ಇವೆ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH